ದಿನ ಶಹೀದ್ ಮಿಲ್ಲತ್ ಮೈಸೂರ ಹುಲಿ ಟಿಪ್ಪು ಸುಲ್ತಾನ್ ರವರಿಗೆ ನೆನಪಿಸಿಕೊಳ್ಳುವಂತಹ ಒಂದು ದಿನವಾಗಿದೆ. ಯಾಕಂತ ಹೇಳಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಇವತ್ತು ಏನು ನಾವೆಲ್ಲ ಸ್ವತಂತ್ರ ಸೇನಾನಿಗಳ ಹೆಸರನ್ನು ಇಟ್ಕೊಂಡಿದ್ದೀವಿ, ಅದರ ಜೊತೆಗೆ ಮೊಟ್ಟ ಮೊದಲನೇದಾಗಿ ಹೆಸರು ತಗೋಬೇಕಾಗಿದ್ದು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರೇ. ಇವತ್ತು ನಮ್ಮ ಈ ಭಾರತ ಏನು ಸ್ವತಂತ್ರಗೊಂಡಿದೆ ಬ್ರಿಟಿಷರಿಂದ, ಆ ಬ್ರಿಟಿಷರ ವಿರುದ್ಧ ಕಿಚ್ಚನ್ನು ಹುಟ್ಟಿಸಿದಂತಹ ತಮ್ಮ ಒಂದು ಮೈಸೂರ ಪ್ರಾಂತ ಏನಿತ್ತು, ಆ ಮೈಸೂರು ಪ್ರಾಂತದ ಜೊತೆಗೆ ದೇಶಕ್ಕೆ ಸ್ವತಂತ್ರ ತಂದುಕೊಡುವಂತಹ ಒಂದು ಕಿಚ್ಚಿಂದ ಏನು ಹೋರಾಟ ನಡೆದಿತ್ತು, ಆ ಹೋರಾಟದ ಕಿಚ್ಚನ್ನು ಹುಟ್ಟಿಸಿದಂತಹ ಮೈಸೂರ ಹುಲಿ ಟಿಪ್ಪು ಸುಲ್ತಾನ್ ಯಾವುದೇ ಕಾರಣಕ್ಕೆ ರಾಜಿರಹಿತ ಹೋರಾಟವನ್ನು ನಡೆಸಿ ರಣರಂಗದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟು ಹುತಾತ್ಮರಾದಂತಹ ಭಾರತದ ಏಕೈಕ ರಾಜ ಅಂತ ಹೆಮ್ಮೆಯಿಂದ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಭಾಳಷ್ಟು ಜನ ನಮ್ಮ ಟಿಪ್ಪು ಸುಲ್ತಾನ್ ರವರಿಗೆ ಅಪಪ್ರಚಾರಗಳನ್ನು ಮಾಡುತ್ತಾ ಇವತ್ತು ಅವರ ಹೆಸರನ್ನು ಕೊನೆಗೊಳಿಸಲಿಕ್ಕೆ ಇವತ್ತು ಭಾಳಷ್ಟು ಕುತಂತ್ರಗಳು ಷಡ್ಯಂತ್ರಗಳು ನಡೆಸ್ತಾ ಇದ್ದಾರೆ. ಯಾರಿಂದನೂ ಮತ್ತು ಯಾವತ್ತೂ ಕೂಡ ಆ ಒಂದು ಷಡ್ಯಂತ್ರ ಮತ್ತು ಕುತಂತ್ರ ಮತ್ತು ಷಡ್ಯಂತ್ರ ಆಗಿ ಉಳಿಯುತ್ತೆ. ಯಾವತ್ತೂ ಕೂಡ ಸತ್ಯ ಆಗಲಿಕ್ಕೆ ಈ ದೇಶದ ನೈಜ ಪ್ರಜೆಗಳು ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತೂ ನ್ಯಾಯ ನಿರಾಕರಿಸಲ್ಪಟ್ಟ ಶೋಷಿತ ಸಮುದಾಯದ ಒಂದು ಹೆಸರು ಹೇಳಿಕೊಂಡು ಇವತ್ತು ಏನು ಸರ್ಕಾರಗಳು ಆಳ್ತಾ ಇದ್ದಾವೆ, ಈ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಇವತ್ತು. ಯಾಕಂತ ಹೇಳಿದರೆ ಈ ಸರ್ಕಾರಗಳು ಹೆಮ್ಮೆಯಿಂದ ಟಿಪ್ಪು ಸುಲ್ತಾನ್ ಅವರ ಹೆಸರು ಹೇಳಲಿಕ್ಕೆ ಇವರಿಗೆ ಒಂದು ಮುಜುಗರ ಆಗ್ತಾ ಇದೆ. ಟಿಪ್ಪು ಸುಲ್ತಾನ್ ಹೆಸರು ತಗೊಂಡ್ರೆ ಬೇರೆ ಟಿಪ್ಪು ವಿರೋಧಿಯ ಓಟ್ಗಳು ನಮಗೆ ಬೀಳಲ್ಲ ಅಂತ ಹೇಳಿ ಒಂದು ಕಾರಣಕ್ಕಾಗಿ ಇವತ್ತು ಟಿಪ್ಪು ಸುಲ್ತಾನ್ನ ಹೆಸರು ಏನು ನೀವು ಕೊನೆಗೊಳಿಸ್ತಾ ಇದ್ದೀರಾ. ನೆನಪಿರಲಿ, ಇವತ್ತೇನು ನಾವು ಕರ್ನಾಟಕ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ, ಈ ಕರ್ನಾಟಕ ಮೊದಲು ಇದ್ದಿದ್ದು ಮೈಸೂರು. ಈ ಮೈಸೂರು ಆಳ್ವಿಕೆಯ ಖುದಾದ ಡೈನಾಸ್ಟಿಯನ್ನು ನಡೆಸಿದರು ನಮ್ಮ ಟಿಪ್ಪು ಸುಲ್ತಾನ್ ಅವರು ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಕೊಟ್ಟಿರುವಂತಹ ಭಾಳಷ್ಟು ಕೊಡುಗೆ ಇದೆ. ಯಾಕಂತ ಹೇಳಿದರೆ ರೇಷ್ಮೆ ತಂದು ಕೊಟ್ಟವರು ನಮ್ಮ ಟಿಪ್ಪು ಸುಲ್ತಾನ್ ರವರು, ಮತ್ತು ಈ ದೇಶಕ್ಕಾಗಿ ತನ್ನ ಎರಡು ಮಕ್ಕಳನ್ನು ಒತ್ತೆ ಇಟ್ಟು ಈ ದೇಶದ ನಾಗರಿಕ ರಕ್ಷಣೆಗಾಗಿ ಇವತ್ತು ಶ್ರಮಿಸಿದವರು ಯಾರಾದರೂ ಇದ್ದರೆ ಅದು ಟಿಪ್ಪು ಸುಲ್ತಾನ್ ಶಹೀದ್ ರೆಹಮತುಲ್ಲಾ ಅಲೈ. ಇವತ್ತು ಏನು ನಾವು ಟಿಪ್ಪು ಜಯಂತಿ ಅಂತ ಹೇಳಿ ಏನು ನಾವು ಆಚರಣೆ ಮಾಡ್ತೇವೆ, ಇವತ್ತು ನಾವು ಟಿಪ್ಪು ಜಯಂತಿಯ ಜೊತೆಗೆ ಇವತ್ತು ಎಲ್ಲ ನಮ್ಮ ಬರುವಂತಹ ಮಕ್ಕಳಿಗೆ ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಮುಂಬರುವಂತಹ ಈ ದೇಶದ ಭವಿಷ್ಯಕ್ಕೆ ಈ ನೈಜ ಸತ್ಯ ಮತ್ತು ಈ ನೈಜ ಇತಿಹಾಸವನ್ನು ತಿಳಿಸಬೇಕಾದಂತಹ ಇವತ್ತು ಅಗತ್ಯವಿದೆ. ಹಾಗಾಗಿ ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿ, ಮತ್ತು ಈ ದೇಶದ ಹೆಮ್ಮೆ ಆಗಿರುವಂತಹ ಟಿಪ್ಪು ಸುಲ್ತಾನ್ ರವರ ಒಂದು ಏನು ಇತಿಹಾಸ ಇದೆ, ಈ ಇತಿಹಾಸವನ್ನು ಎಲ್ರಿಗೂ ಮುಡಬೇಕು ಅಂತ ಇಲ್ಲಿ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್.